ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR ಮತ್ತು HSTR ಪರೀಕ್ಷೆಗಳಿಗೋಸ್ಕರ 6ರಿಂದ 10ನೇ ತರಗತಿಯ ಸಮಾಜ ಪಠ್ಯಪುಸ್ತಕದಿಂದ ಸುಮಾರು 600ಕ್ಕೂ ಅಧಿಕ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿಕೊಂಡು ಪ್ರತಿದಿನ ಸಂಜೆ 7:30ಕ್ಕೆ ವಿಡಿಯೋ ಕೊಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಈ ಒಂದು ಸಿರೀಸ್ ಬಂದ್ಬಿಟ್ಟು ನಿಮ್ಗೆ 80 ಡೇಸ್ ಟಾರ್ಗೆಟ್ ಏನ್ ಕೊಟ್ಟಿದೀವಲ್ಲ, ಆ ಟಾರ್ಗೆಟ್ ಬಿಫೋರೇ ಮುಗಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದು 600 ಪ್ರಶ್ನೆಗಳಾಗ್ಬೋದು ಅಥವಾ ಅದಕ್ಕಿಂತಲೂ ಜಾಸ್ತಿನೇ ಆಗ್ಬೋದು. ನಾವೇನ್ ಅನ್ಕೊಂಡಿವಿ ಅಂದ್ರೆ ಪ್ರತಿ ಒಂದು ಕ್ಲಾಸಿಂದ 100ರಿಂದ 125 ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ರೆ ಎಲ್ಲವೂ ಕವರ್ ಆಗ್ಬಹುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ನಾವು ಭಾವಿಸಿದ್ವಿ. ಸೊ ಅದ್ರ ಪ್ರಕಾರ ನಿಮ್ಗೆ ಪ್ರತಿದಿನ ಈ ಸಿರೀಸ್ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲ ಕನಿಷ್ಠ ಪಕ್ಷ ನೀವು ಯಾವ್ದೋ ಒಂದು ಕೆಲಸ ಮಾಡ್ತಿರ್ತೀರಲ್ಲ, ಆ ಸಮಯದಲ್ಲಾದ್ರೂ ಈ ಒಂದು ಕ್ಲಾಸಸ್ ನ ಕೇಳ್ತಾ ಇದ್ರೆ ನಿಮ್ಗೆ ಪ್ರಶ್ನೆಗಳ ಜೊತೆಗೆ ಅದನ್ನ ಅನಾಲಿಸಿಸ್ ಮಾಡ್ತೀವಲ್ಲ, ಅಲ್ಲಿ ನಿಮ್ಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಈ ಒಂದು ಆರಂಭದಲ್ಲಿ ನಿಮ್ಗೆ ಸಿಂಪಲ್ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ನೀವೊಂದು ಟ್ರ್ಯಾಕಿಗೆ ಸೆಟ್ ಆದ್ಮೇಲೆ ಕ್ವಶನ್ಸ್ ಲೆವೆಲ್ ಸ್ವಲ್ಪ ಡಿಫಿಕಲ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಈಗ ತಡ ಮಾಡದೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾನು 8ನೇ ತರಗತಿಯ ಪಠ್ಯ ಪುಸ್ತಕವನ್ನ ತಗೊಂಡಿದ್ದೆ. ಯಾಕಂದ್ರೆ ಈಗ ಟಾರ್ಗೆಟ್ ಅಲ್ಲಿ 6th 7th ಕೊಟ್ಟಿದ್ದೆ. ಟಾರ್ಗೆಟ್ ನೀವು ಅಷ್ಟೇ ತಗೊಂಡ್ ಹೋಗ್ತಾ ಹೋಗಿ. ಈಗ 8th ಕೂಡ ನಿಮ್ಗೆ ಸ್ವಲ್ಪ ಕವರ್ ಆಗ್ಲಿ, ಆದ್ರೂ ಜಾಸ್ತಿ ಗ್ಯಾಪ್ ಆಗೋದು ಬೇಡ ಅಂತ ಹೇಳಿ ಆ ತರ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮೊದಲ ಪ್ರಶ್ನೆ, ಗೋಕೋಕಿ ಈ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಹುಯೆನ್ಸಾಂಗ್, ಆಪ್ಷನ್ ಬಿ ಫಾಹಿಯನ್, ಆಪ್ಷನ್ ಸಿ ಮೆಗಸ್ತನಿಸ್, ಆಪ್ಷನ್ ಡಿ ಟಾಲೆಮಿ. ಸಾಧ್ಯ ಆದ್ರೆ ನೀವು ಈ ಪ್ರಶ್ನೆಗಳನ್ನ ನಾನು ಕೊಡೋ ಸಮಯದಲ್ಲಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೂ ಆನ್ಸರ್ ಕೊಡಿ, ಅಥವಾ ನೀವು ಯಾವ್ದಕ್ಕೂ ಒಂದ್ ಕಡೆ ನೋಟ್ಬುಕ್ ಅಲ್ಲೇ ಆದ್ರೂ ನಿಮ್ಮ ಗೆಸ್ಡ್ ಆನ್ಸರ್ಸ್ ನ ಬರಿತಾ ಹೋಗಿ ಅಂತ ಹೇಳ್ತಾ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ. ಇದರ ಒಂದು ವಿವರಣೆ ನೋಡೋಣ. ಇಲ್ಲಿ ಸಾಕಷ್ಟು ಜನ ವಿದೇಶಿ ಪ್ರವಾಸಿಗರ ಕೆಲವೊಂದು ಕೃತಿಗಳಿದಾವೆ. ಅದರಲ್ಲಿ ಮೆಗಸ್ತನಿಸ್ನ ಇಂಡಿಕಾ, ಹುಯೆನ್ಸಾಂಗ್ ನ ಸಿಯುಕಿ ಮತ್ತೆ ಫಾಹಿಯನ್ ನ ಗೋಕೋಕಿ. ನಮಗೆ ಈ ಒಂದು ಪ್ರಶ್ನೆದಲ್ಲಿ ಬೇಕಾಗಿರೋ ಉತ್ತರ ಫಾಹಿಯನ್ ನ ಗೋಕೋಕಿ. ಅದರ ಜೊತೆಗೆ ಸಿಲೋನಿನ ಅಂದ್ರೆ ಶ್ರೀಲಂಕೆಗೆ ಸಂಬಂಧಪಟ್ಟಿದ ಕೆಲವು ಕೃತಿಗಳಿದಾವೆ. ಅವುಗಳು ದೀಪವಂಶ ಮತ್ತು ಮಹಾವಂಶ. ಅದರ ಜೊತೆಗೆ ಟಾಲೆಮಿ ಎನ್ನುವ ವ್ಯಕ್ತಿ ಜಿಯೋಗ್ರಫಿ ಅಂತ ಹೇಳಿ ಬರೀತಾನೆ. ಬರಾನಿ ಅನ್ನೋ ವ್ಯಕ್ತಿ ತಾರಿಕ್ ಎ ಫಿರೋಜ್ ಶಾಹಿ ಅಂತೇಳಿ ಬರೀತಾನೆ. ಅದರ ಜೊತೆ ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಫರ್ನಿಯೋ ನ್ಯೂನಿಜ್, ಬಾರ್ಬೋಸಾ, ನಿಕೋಲೋ ಕೊಂಟಿ ಮುಂತಾದವರು ಅನೇಕ ಕೃತಿಗಳನ್ನ ಬರಿತಾ ಹೋಗ್ತಾರೆ. ಈ ಎಲ್ಲಾ ಕೃತಿಗಳು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಫಾಹಿಯನ್. ನೆಕ್ಸ್ಟ್, ಹರಪ್ಪ ನಾಗರಿಕತೆಯಲ್ಲಿ ಅಗ್ನಿಕುಂಡ ಕಂಡು ಬರುವ ಸ್ಥಳ ಯಾವುದು? ಹರಪ್ಪ ನಾಗರಿಕತೆಯಲ್ಲಿ ಅಗ್ನಿಕುಂಡ ಕಂಡು ಬರುವ ಸ್ಥಳ ಯಾವುದು? ಆಪ್ಷನ್ ಎ ಕಾಲಿಬಂಗನ್, ಆಪ್ಷನ್ ಬಿ ಲೋಥಾಲ್, ಆಪ್ಷನ್ ಸಿ ಮೆಹರ್ಗರ್, ಆಪ್ಷನ್ ಡಿ ಬನವಾಲಿ. ಇಲ್ಲಿ ಅಗ್ನಿಕುಂಡ ಬೇರೆ, ಬೆಂಕಿಯ ಒಲೆಗಳು ಬೇರೆ, ಅವೆರಡು ವ್ಯತ್ಯಾಸವನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಅಗ್ನಿಕುಂಡ ಬೇರೆ ಕಡೆ ಕಂಡು ಬರುತ್ತೆ, ಮತ್ತೆ ಬೆಂಕಿಯ ಒಲೆಗಳು ಬೇರೆ ಕಡೆ ಕಂಡು ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬನವಾಲಿ. ಅದ್ರ ಬಗ್ಗೆ ವಿವರಣೆ ನಾವು ನೋಡೋದಾದ್ರೆ, ಇಲ್ಲಿ ಒಂದು ಚಿತ್ರಪಟ ಕೊಟ್ಟಿದ್ರೆ, ಈ ಚಿತ್ರಪಟದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರೋದನ್ನ ನೀವು ನೋಡ್ಬೋದು. ಬನವಾಲಿಯಲ್ಲಿನ ಅಗ್ನಿಕುಂಡ. ಸರ್, ಈ ಚಿತ್ರದ ಮೇಲೆ ಯಾಕೆ ಪ್ರಶ್ನೆ ಕೊಟ್ರಿ ಅಂತಂದ್ರೆ, ನೀವು 2022 GPSTR ಕ್ವಶನ್ ಪೇಪರ್ ತೆಗೆದ್ರೆ ಚಿತ್ರಗಳ ಮೇಲೆನೆ ಒಂದು ಕ್ವಶನ್ ಫ್ರೇಮ್ ಮಾಡಿರೋದನ್ನ ನೋಡ್ಬೋದು. ಆ ಒಂದು ಕ್ವಶನ್ ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಚಿತ್ರಗಳ ಆಧಾರದ ಮೇಲೆ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದೆ 2022 GPSTR ಅಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬನವಾಲಿ. ನೆಕ್ಸ್ಟ್, ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಈ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಸುಮೇರಿಯನ್ನರು, ಆಪ್ಷನ್ ಬಿ ಬ್ಯಾಬಿಲೋನಿಯರು, ಆಪ್ಷನ್ ಸಿ ಅಸಿರಿಯನ್ನರು, ಆಪ್ಷನ್ ಡಿ ಚಾಲ್ಡಿಯನ್ನರು. ನಾನು ಯಾಕೆ ಸ್ಪೀಡ್ ಹೇಳ್ತಾ ಹೋಗ್ತೇನೆ ಅಂದ್ರೆ ನಿಮ್ ಟೈಮ್ ಕೂಡ ಜಾಸ್ತಿ ವೇಸ್ಟ್ ಆಗ್ಬಾರ್ದು. ಮತ್ತೆ ಇಲ್ಲಿ ಬರೋ 10ರಿಂದ 15 ಪ್ರಶ್ನೆಗಳಿಗೋಸ್ಕರ ನೀವು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬಾರ್ದು. ನನ್ನ ಟಾರ್ಗೆಟ್ ಬಂದ್ಬಿಟ್ಟು 12ರಿಂದ 15 ನಿಮಿಷದೊಳಗೆ ಮುಗಿಸ್ಬೇಕು ಅನ್ನೋದಿದೆ, ವಿತ್ ಎಕ್ಸ್ಪ್ಲೇನ್. ಸೊ ಹಾಗಾಗಿನೇ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಮೇರಿಯನ್ನರು, ಆಪ್ಷನ್ ಎ. ಇದರ ವಿವರಣೆಯನ್ನ ನೋಡ್ತಾ ಹೋಗೋಣ. ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಈ ಮೆಸೊಪೊಟೇಮಿಯಾವು 2 ನದಿಗಳ ನಡುವಿನ ಕಣಿವೆ ಪ್ರದೇಶವಾಗಿದೆ. ಬೈಬಲಿನ ಹಳೆಯ ಒಡಂಬಡಿಕೆಯು ವಿವರಿಸುವ ಪ್ರದೇಶಗಳು ಇಲ್ಲಿವೆ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದ ಇದನ್ನ ಗ್ರೀಕರು ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತೇಳಿ ಕರೀತಾರೆ. ನದಿಗಳ ನಡುವಿನ ನಾಡು ಅಂತೇಳಿ ಯಾರು ಕರೀತಾರೆ ಇದನ್ನಂದ್ರೆ ಗ್ರೀಕರು ಕರೀತಾರೆ. ಯಾವ ನಾಗರಿಕತೆಯನ್ನ? ಮೆಸೊಪೊಟೇಮಿಯಾ ನಾಗರಿಕತೆಯನ್ನ. ಈ ತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡ್ತಾ ಹೋಗಿ. ಇಲ್ಲಿ ಹರಿಯುವ ಪ್ರಮುಖ 2 ನದಿಗಳು ಯಾವಪ್ಪ ಅಂದ್ರೆ
ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು. ಈ ಮೆಸೊಪೊಟೇಮಿಯಾ ಯಾವ ನದಿಗಳ ನಡುವೆ ಹರಿಯುತ್ತೆ? ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಹರಿಯುತ್ತೆ. ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಫಲವತ್ತಾಗಿಸಿವೆ ಈ ಎರಡು ನದಿಗಳು. ಅದರ ಜೊತೆಗೆ ಈ ಎರಡು ನದಿಗಳ ನಡುವಿನ ಪ್ರದೇಶದ ಜನರನ್ನ ಆಕರ್ಷಿಸಿದ್ದು ಈ ಪ್ರದೇಶದ ಫಲವತ್ತತೆ. ಅಂದ್ರೆ ಈ ಎರಡು ನದಿಗಳನ್ನ ಫಲವತ್ತತೆ ಅಲ್ಲಿನ ಜನರನ್ನ ಆಕರ್ಷಿಸಿದೆ. ಅದಾದ ನಂತರ ಅಲ್ಪ ಶ್ರಮದಿಂದ ಅವು ಒದಗಿಸುತ್ತಿದ್ದ ಆಹಾರದಿಂದಾಗಿ ಉತ್ತರದ ಗುಡ್ಡಗಾಡು ವಾಸಿಗಳು ಹಾಗೂ ದಕ್ಷಿಣ ಮರುಭೂಮಿಯಲ್ಲಿ ಅಲುದಾಡುತ್ತಿರುವ ಬುಡಕಟ್ಟುಗಳು ಈ ಪ್ರದೇಶವನ್ನ ತಮ್ಮದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿದ್ದವು. ಇದಕ್ಕಾಗಿ ಏನಾಗುತ್ತೆ, ಸಾಕಷ್ಟು ನಿರಂತರವಾಗಿ ಯುದ್ಧಗಳು ನಡೆಯುತ್ತೆ. ಅದರ ಜೊತೆಗೆ ವೈಷಮ್ಯಗಳು ಬೆಳಿತಾ ಹೋಗುತ್ತೆ. ಈ ಸಂಘರ್ಷಗಳ ನಡುವೆ ಚಿಗುರೊಡೆದ ಪ್ರಬಲ ಜನಾಂಗವೊಂದರ ನಾಗರಿಕತೆ ಯಾವುದು? ಮೆಸೊಪೊಟೇಮಿಯಾ. ಈ ಮೆಸೊಪೊಟೇಮಿಯಾ ನಮಗೆ ಬೇಕಾಗಿರುವ ಆನ್ಸರ್ ಇಲ್ಲಿದೆ ನೋಡ್ರಿ. ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಸೊ ಹಾಗಾಗಿ ಇಲ್ಲಿ ನಾನು ಕೊಟ್ಟಿರೋ ಪ್ರಶ್ನೆಯಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಅಂದ್ರೆ ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಸುಮೇರಿಯನ್ನರು. ಅದರ ಜೊತೆಗೆ ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದ ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿರಿಯನ್ನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನ ಬಳಸ್ತಾರೆ. ಅಂದ್ರೆ ಆರಂಭ ಮಾಡಿದವರು ಸುಮೇರಿಯನ್ನರು, ಆ ಒಂದು ಬರವಣಿಗೆಯನ್ನ ಅಸಿರಿಯನ್ನರು ಬಳಸ್ತಾರೆ, ಬ್ಯಾಬಿಲೋನಿಯರು ಬಳಸ್ತಾರೆ, ಅದರ ಜೊತೆಗೆ ಚಾಲ್ಡಿಯನ್ನರು ಕೂಡ ಬಳಸ್ತಾ ಹೋಗ್ತಾರೆ. ಈ ಒಂದು ಲಿಪಿಯನ್ನ ಅಂದ್ರೆ ಬರವಣಿಗೆಯಲ್ಲಿ ಬಳಸಿರುವಂತಹ ಲಿಪಿಯನ್ನ ಏನಂತ ಕರೀತಾರೆ ಅಂದ್ರೆ ಕ್ಯೂನಿಫಾರ್ಮ್ ಅಂತೇಳಿ ಕರಿತಾ ಹೋಗ್ತಾರೆ. ನೀವು ಯಾವುದೇ ಒಂದು ಪ್ರಶ್ನೆಯನ್ನ ಈ ರೀತಿ ಅನಾಲಿಸಿಸ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಸಾಕಷ್ಟು ವಿಷಯಗಳು ಆದಷ್ಟು ಬೇಗ ಒಂದು ಗ್ರಹಿಕೆ ಆಗ್ತಾ ಹೋಗುತ್ತೆ. 4ನೇ ಪ್ರಶ್ನೆ ಬಂದ್ಬಿಟ್ಟು ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನ ತಿಳಿಸುವ ಭಾಗ ಯಾವುದು? ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನ ತಿಳಿಸುವ ಭಾಗ ಯಾವುದು? ಆಪ್ಷನ್ ಎ ಸಂಹಿತೆ, ಆಪ್ಷನ್ ಬಿ ಬ್ರಾಹ್ಮಣ, ಆಪ್ಷನ್ ಸಿ ಅರಣ್ಯಕ, ಆಪ್ಷನ್ ಡಿ ಉಪನಿಷತ್ತು. ಆನ್ಸರ್ ಗೆಸ್ ಮಾಡ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅರಣ್ಯಕ. ಇದ್ರ ಬಗ್ಗೆ ನಾವು ವಿವರಣೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಸಂಹಿತೆ ಅಂದ್ರೆ ಏನಂತಂದ್ರೆ ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನ ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಎಲ್ಲಿ ಕಂಡು ಬರುತ್ತೆ? ಸಂಹಿತೆ. ಅಂದ್ರೆ ಪ್ರಕೃತಿ ಬಗ್ಗೆ ಇರುವಂತಹ ಭಿನ್ನ ಭಿನ್ನ ಮಂತ್ರಗಳು ಯಾವ್ದಕ್ಕೆ ಸಂಬಂಧಪಡುತ್ತೆ? ಸಂಹಿತೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವು ವಿವಿಧ ದೇವತೆಗಳ ಸ್ತೋತ್ರಗಳನ್ನ ಒಳಗೊಂಡಿವೆ. ಯಾವ? ಸಂಹಿತೆ. ಇಲ್ಲಿ ನೀವು ಪ್ರಕೃತಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಅದು ಎಲ್ಲಿ ಬರುತ್ತೆ? ಸಂಹಿತೆಯಲ್ಲಿ ಬರುತ್ತೆ. ಅದ್ರ ಜೊತೆಗೆ ಬ್ರಾಹ್ಮಣದಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಯಜ್ಞ ಆಚರಣೆಯ ವಿಧಿ ವಿಧಾನಗಳನ್ನ ತಿಳಿಸ್ತಾ ಹೋಗ್ತವೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಏನು ಸಾಕಷ್ಟು ಯಜ್ಞಗಳು ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ವಿಧಿ ವಿಧಾನಗಳೆಲ್ಲ ಎಲ್ಲಿ ತಿಳಿಸ್ತಾ ಇತ್ತು? ಬ್ರಾಹ್ಮಣದಲ್ಲಿ ತಿಳಿಸ್ತಾ ಇತ್ತು. ಈ ಒಂದು ಬ್ರಾಹ್ಮಣಕಗಳು ಬಹುತೇಕವಾಗಿ ಯಾವ ರೂಪದಲ್ಲಿ ಇವೆ ಅಂದ್ರೆ ಗದ್ಯ ರೂಪದಲ್ಲಿವೆ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಆರಣ್ಯಕ. ಈ ಆರಣ್ಯಕ ಅನ್ನೋದು ಯಾವ್ದ್ರಗಳನ್ನ ಸೂಚಿಸ್ತಂದ್ರೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನ ಇದು ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಬ್ರಾಹ್ಮಣಕದಲ್ಲಿ ಬರುವಂತಹ ಯಜ್ಞಗಳ ಬಗ್ಗೆ ಏನು ವಿವರಣೆ ಇರುತ್ತಲ್ಲ, ಅಂದ್ರೆ ಅದರ ಅಂತರಾರ್ಥಗಳನ್ನ ಅರಣ್ಯಕಗಳಲ್ಲಿ ತಿಳಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಬಂದೋದು 4ನೇದು ಉಪನಿಷತ್ತು. ಇದು ವಿಶ್ವ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತು ತಾತ್ವಿಕ ಜಿಜ್ಞಾಸೆ. ಬಹುತೇಕವಾಗಿ ಇವು ಗುರು ಶಿಷ್ಯರ ಸಂವಾದ ರೂಪದಲ್ಲಿವೆ. ಅಂದ್ರೆ ಇದರಲ್ಲಿ ಉಪನಿಷತ್ತಲ್ಲಿ ಏನು ವಿಶ್ವ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತು ಇಲ್ಲಿ ಜಿಜ್ಞಾಸೆ ಮಾಡಿದರೆ, ಇದು ಬಹುತೇಕವಾಗಿ ಸಂವಾದ ರೂಪದಲ್ಲಿ ಅಂದ್ರೆ ಗುರು ಶಿಷ್ಯನಿಗೆ ಹೇಳುವ ಸಂವಾದ ರೂಪದಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಪ್ರಶ್ನೆ, ಬುದ್ಧನ ಬೋಧನೆಗಳನ್ನ ಆರಾಧಿಸುವ ಪಂಥ ಯಾವುದು? ಬುದ್ಧನ ಬೋಧನೆಗಳನ್ನ ಆರಾಧಿಸುವ ಪಂಥ ಯಾವುದು? ಆಪ್ಷನ್ ಎ ಹೀನಯಾನ, ಆಪ್ಷನ್ ಬಿ ಮಹಾಯಾನ, ಆಪ್ಷನ್ ಸಿ ವಜ್ರಯಾನ, ಆಪ್ಷನ್ ಡಿ ಶ್ವೇತಾಂಬರ. ಇಲ್ಲಿ ನೀವು ಎಲಿಮಿನೇಷನ್ ಟ್ರಿಕ್ ಅನ್ನ ಬಳಸ್ಕೊಂಡು ಆಪ್ಷನ್ ಡಿ ಅನ್ನ ಎಲಿಮಿನೇಟ್ ಮಾಡಬಹುದು. ಈಗ ಬರೋದು ಈ ಮೂರುಗಳಲ್ಲಿ ನೀವು ಆನ್ಸರ್ ನ ಯೋಚನೆ ಮಾಡಬಹುದು. ನಾವು ವಿವರಣೆಯನ್ನ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನ ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಿದ್ರು. ಬುದ್ಧ ಏನು ಬೋಧನೆ ಮಾಡ್ತಾ ಇದ್ನಲ್ಲ, ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಅವನು ಹೇಳಿರುವಂತಹ ಹಲವು ಉಪದೇಶಗಳನ್ನ ಏನ್ ಮಾಡ್ತಾರೆ? ತ್ರಿಪಿಟಕ ಅಂತೇಳಿ ಒಂದು ಗ್ರಂಥ ಬರೆದು ಅದರಲ್ಲಿ ಕ್ರೋಢೀಕರಣ ಮಾಡ್ತಾರೆ. ಇವೇ ಮುಂದೆ ಏನಾಗುತ್ತಂದ್ರೆ ವಿನಯ, ಸುತ್ತ ಮತ್ತು ಅಭಿಧಮ್ಮ ಪಿಟಕ ಅಂತೇಳಿ ಕರಿತಾ ಹೋಗ್ತಾರೆ. ಅಂದ್ರೆ 3 ಭಾಗಗಳಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕಗಳಲ್ಲಿ ಅದು ಬರೆಯಲ್ಪಡುತ್ತೆ. ಅದರ ಜೊತೆಗೆ ಕಾಲಕ್ರಮೇಣ ಬೋಧನೆಗಳಲ್ಲಿ ಹುಟ್ಟಿಕೊಂಡ ಭಿನ್ನಾಭಿಪ್ರಾಯಗಳಿಂದಾಗಿ ಒಳ ಪಂಗಡಗಳು ಹುಟ್ಟಿಕೊಳ್ತವೆ. ಅಂದ್ರೆ ಬುದ್ಧನ ಮರಣ ನಂತರ
ಆತನ ಬೋಧನೆಗಳ ಒಂದು ಆ, ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಅಥವಾ ಬೋಧನೆಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾದಾಗ ಅಲ್ಲಿ ಏನಾಗುತ್ತೆ, ಮೂರು ಭಾಗಗಳಾಗಿ, ಮೂರು ಪಂಗಡಗಳಾಗಿ ಅಥವಾ ಮೂರು ಪಂಥಗಳಾಗಿ ವಿಂಗಡಣೆ ಆಗುತ್ತೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ಮೊದಲನೆಯದ್ದು ಹೀನಾಯನ. ಈ ಹೀನಾಯನ ಪಂಥದವ್ರು ಏನ್ ಮಾಡ್ತಾರೆ ಅಂದ್ರೆ ಬುದ್ಧನ ಮೂರ್ತಿ ಆರಾಧನೆಯನ್ನ ಮಾಡ್ತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಬುದ್ಧನ ಮೂರ್ತಿಯನ್ನ ಆರಾಧನೆ ಮಾಡುವವರು ಯಾರಪ್ಪ ಅಂದ್ರೆ ಹೀನಯಾನ ಪಂಥ. ನೆಕ್ಸ್ಟ್, ಬುದ್ಧನ ಬೋಧನೆಗಳನ್ನ ಆರಾಧಿಸುವವರು ಯಾರು? ಮಹಾಯಾನ ಪಂಥ. ನಾವು ಕೇಳಿರೋ ಪ್ರಶ್ನೆ ಇದೆ, ಬುದ್ಧನ ಬೋಧನೆಯನ್ನ ಆರಾಧಿಸುವ ಪಂಥ ಯಾವ್ದು ಅಂತ ಹೇಳಿ ಕೇಳಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಮಹಾಯಾನ ಪಂಥ. ಅದರ ಜೊತೆಗೆ ಬುದ್ಧ ಆರಾಧನೆಯ ಜೊತೆಗೆ ತಂತ್ರ ಮಂತ್ರಗಳನ್ನ ಅಳವಡಿಸಿಕೊಂಡವ್ರು ಯಾರಂದ್ರೆ ವಜ್ರಯಾನ ಪಂಥದವರು. ಬುದ್ಧನ ಆರಾಧನೆಯೂ ಮಾಡ್ತಾರೆ, ಅದರ ಜೊತೆಗೆ ತಂತ್ರ ಮಂತ್ರಗಳನ್ನು ಕೂಡ ಅಳವಡಿಸಿಕೊಂಡು ವಜ್ರಯಾನ ಅವರು ಮುಂದುವರ್ಸ್ತಾ ಇದ್ದಾರೆ. ಅದರ ಜೊತೆಗೆ ಬುದ್ಧನನ್ನ ಅರಸುವ ಅನೇಕ ಆದಿಗಳು ಹುಡುಕಿಕೊಂಡಿರುವ ಸಂಘಟನೆಗಳು ಜಗತ್ತಿನಾದ್ಯಂತ ನಾವು ಕಾಣ್ತಾ ಹೋಗ್ತೇವೆ. ಇದು 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಮಹಾಯಾನ. ನೆಕ್ಸ್ಟ್ ಬಂದ್ಬಿಟ್ಟು 6ನೇದು, ರಿಪಬ್ಲಿಕ್ ಎಂಬ ಮಹಾಕೃತಿಯನ್ನ ಬರೆದವರು ಯಾರು? ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಸಾಕ್ರೆಟಿಸ್, ಆಪ್ಷನ್ ಡಿ ಕಾರ್ನರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪ್ಲೇಟೋ. ಇಲ್ಲಿ ಅದರ ಬಗ್ಗೆ ವಿವರಣೆ ನೋಡೋದಾದ್ರೆ, ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ರು. ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾ ಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಆದ್ರೆ ಪ್ಲೇಟೋ ಮೊದಲ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆತನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯಲ್ಲ. ಆ ಒಂದು ಗೌರವ ಯಾರಿಗೆ ತಲುಪುತ್ತೆ ಅಂತಂದ್ರೆ ಅರಿಸ್ಟಾಟಲ್ನಿಗೆ ತಲುಪುತ್ತೆ. ಅಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಆದ್ರೆ ಈತನಿಗಿಂತ ಮುಂಚೆ, ಅರಿಸ್ಟಾಟಲ್ಗಿಂತ ಮುಂಚೆ ರಿಪಬ್ಲಿಕ್ ಗ್ರಂಥದಲ್ಲಿ ಪ್ಲೇಟೋ ಅವರು ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ರು. ಇದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ವಿವರಣೆ. ಅದರ ಜೊತೆಗೆ ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಎಂಬ ಕೃತಿಯನ್ನ ಇವರು ರಚಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಕೌಟಿಲ್ಯ ಕೂಡ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ರಾಜಕೀಯ ನೀತಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲೇಟೋ ಅಂತ ಹೇಳಿ ನಾವು ಹೇಳಿದ್ವಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಇದು ಹೇಳಿಕೆ ರೂಪದ ಪ್ರಶ್ನೆ. ಮೊದಲ ಹೇಳಿಕೆ ಹೇಳಿಕೆ ಎ, ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ 1976ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೌದಾ? ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನ 1976ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಮತ್ತೆ ಹೇಳಿಕೆ ಬಿ, ಸಂವಿಧಾನದ 51ನೇ ವಿಧಿ ಅಡಿಯಲ್ಲಿ 4ನೇ ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಮಾತ್ರ ಸರಿ, ಆಪ್ಷನ್ ಬಿ ಮಾತ್ರ ಸರಿ, ಆಪ್ಷನ್ ಸಿ ಎ ಮತ್ತು ಬಿ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ತಪ್ಪು. ಇದರ ವಿವರಣೆ ನೋಡೋದಾದ್ರೆ, ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೌದಾ? ಇದು ಹೇಳಿಕೆ ಎ ಅನ್ನೋದು ಸರಿ. ನೆಕ್ಸ್ಟ್ ಹೇಳಿಕೆ ಬಿ ಅಲ್ಲಿ ಏನಿತ್ತಂದ್ರೆ, ಸಂವಿಧಾನದ 51A ವಿಧಿಯಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. ಆದ್ರೆ ಅಲ್ಲಿ ಕೊಟ್ಟಿರೋದೇನಂದ್ರೆ ಜಸ್ಟ್ 51 ಅಂತೇಳಿ ಕೊಟ್ಟಿದೀವಿ, ಆದ್ರೆ ಇಲ್ಲಿ ಎ ಅನ್ನೋದನ್ನ ತೆಗೆದಿದೀವಿ. ಸೊ ಹಾಗಾಗಿ ಆ ಒಂದು ಹೇಳಿಕೆ ಬಿ ಅನ್ನೋದು ತಪ್ಪಾಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಹೇಳಿಕೆ ಎ ಮಾತ್ರ ಸರಿ. ಅದಕ್ಕೆ ಆಪ್ಷನ್ ಎ ಮಾತ್ರ ಸರಿ. ನೆಕ್ಸ್ಟ್ ಬಂದ್ಬಿಟ್ಟು 8ನೇ ಪ್ರಶ್ನೆ, ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನಮಾನ ನೀಡಲು ಪ್ರಯತ್ನಿಸಿದವರು ಯಾರು? ಆಪ್ಷನ್ ಎ ಆಲ್ಬರ್ಟ್ ಸ್ಪೆನ್ಸರ್, ಆಪ್ಷನ್ ಬಿ ಮ್ಯಾಕ್ಸ್ ವೆಬರ್, ಆಪ್ಷನ್ ಸಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಡಿ ಎಮಿಲಿ ಡರ್ಕಿಮ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎಮಿಲಿ ಡರ್ಕಿಮ್. ಇದರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದ್ರೆ, ಆಗಸ್ಟ್ ಕಾಮ್ಟೆರ್ ಅವರು ಸಮಾಜವನ್ನ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತಾ ಹೋಗ್ತಾರೆ. ಅದಾದ ನಂತರ ಆಲ್ಬರ್ಟ್ ಸ್ಪೆನ್ಸರ್ ಅವರು 19ನೇ ಶತಮಾನದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಆಗಿದ್ರು. ಅವರು ಸಮಾಜದ ವಿಕಾಸವನ್ನ ಅಧ್ಯಯನ ಮಾಡಿದ್ರು. ನಿಮ್ಗೆ ಪ್ರಶ್ನೆ, ಸಮಾಜದ ವಿಕಾಸವನ್ನ ಅಧ್ಯಯನ ಮಾಡಿದವರು ಯಾರಪ್ಪ ಅಂದ್ರೆ ಆಲ್ಬರ್ಟ್ ಸ್ಪೆನ್ಸರ್ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾನ್ಸಿನ ಎಮಿಲಿ ಡರ್ಕಿಮ್ ಎಂಬುವರು ಸಮಾಜಶಾಸ್ತ್ರಜ್ಞರು. 19ನೇ ಶತಮಾನದ ಕಡೆಯ ಭಾಗ ಹಾಗೂ 20ನೇ ಶತಮಾನದ ಆದಿಭಾಗದಲ್ಲಿದ್ರು. ಇವರು ಸಮಾಜಶಾಸ್ತ್ರವನ್ನ ವಿಜ್ಞಾನವನ್ನಾಗಿ ಮಾಡಲು
ಶ್ರಮಿಸಿದ್ರು. ನೋಡ್ರಿ, ಸಮಾಜಶಾಸ್ತ್ರವನ್ನ ವಿಜ್ಞಾನವನ್ನಾಗಿ ಮಾಡ್ಲಿಕ್ಕೆ ಶ್ರಮಿಸಿದವರು ಯಾರು? ಎಮಿಲಿ ಡರ್ಕಿಮ್ ಅವರು. ನೆಕ್ಸ್ಟ್, ಮ್ಯಾಕ್ಸ್ ವೆಬರ್ ಎಂಬ ಜರ್ಮನಿ ಸಮಾಜಶಾಸ್ತ್ರಜ್ಞರು ಇರ್ತಾರೆ. ಇವರು ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಹಾಗೂ ಇತಿಹಾಸಗಳ ಕುರಿತು ಅಪಾರ ಪಾಂಡಿತ್ಯವನ್ನು ಕೂಡ ಇವರು ಹೊಂದಿದ್ರು ಅಂತ ಹೇಳಿ ಹೇಳ್ಬೋದು. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರಾನ್ಸ್ ನ ಎಮಿಲಿ ಡರ್ಕಿಮ್, ಆಪ್ಷನ್ ಟಿ. ನೆಕ್ಸ್ಟ್ 9ನೇ ಪ್ರಶ್ನೆ. ಇದು ಹೇಳಿಕೆ ರೂಪದ್ದು. ಹೇಳಿಕೆ ಎ, ಸಮಭಾಜಕ ವೃತ್ತದ ವ್ಯಾಸವು ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದಾಗಿದೆ. ಸಮಭಾಜಕ ವೃತ್ತದ ವ್ಯಾಸವು ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದಾಗಿದೆ. ಧ್ರುವೀಯ ಸುತ್ತಳತೆಯು ಸಮಭಾಜಕ ವೃತ್ತದ ಸುತ್ತಳತೆಗಿಂತ ಚಿಕ್ಕದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎ ಸರಿ, ಬಿ ತಪ್ಪು. ಆಪ್ಷನ್ ಬಿ ಸರಿ, ಎ ತಪ್ಪು. ಆಪ್ಷನ್ ಸಿ ಎ ಮತ್ತು ಬಿ ಸರಿ. ಆಪ್ಷನ್ ಡಿ ಎ ಮತ್ತು ಬಿ ತಪ್ಪು. ಇದರ ವಿವರಣೆಯನ್ನ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ. ಆಪ್ಷನ್ ಸಿ ಏನಿದೆ, ಎ ಮತ್ತು ಬಿ ಸರಿ. ಅದನ್ನ ವಿವರಣೆ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಹೇಳಿಕೆ ಎ ಅಂತ ಕೊಟ್ರೆ, ಸಮಭಾಜಕ ವೃತ್ತದ ವ್ಯಾಸವು ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ವ್ಯಾಸಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? 12,756. ನೆಕ್ಸ್ಟ್ ಧ್ರುವೀಯ ವ್ಯಾಸ ಎಷ್ಟಿದೆ? 12,714. ಸೊ ಇವುಗಳಲ್ಲಿ ಯಾವುದರ ವ್ಯಾಸ ದೊಡ್ಡದಾಗಿದೆ, ಹೆಚ್ಚಾಗಿದೆ ಅಂದ್ರೆ ಸಮಭಾಜಕ ವೃತ್ತದ ವ್ಯಾಸ ಹೆಚ್ಚಾಗಿದೆ. ಸೊ ಹಾಗಾಗಿ ಹೇಳಿಕೆ ಎ ಸರಿಯಾಗುತ್ತೆ. ಅಂದ್ರೆ ಸಮಭಾಜಕ ವೃತ್ತದ ವ್ಯಾಸವು ಧ್ರುವೀಯ ವೃತ್ತದ ವ್ಯಾಸಕ್ಕಿಂತ ದೊಡ್ಡದಾಗಿದೆ. ನೆಕ್ಸ್ಟ್ ಹೇಳಿಕೆ ಬಿ ಏನ್ ಹೇಳುತ್ತೆ ನೋಡ್ರಿ, ಧ್ರುವೀಯ ಸುತ್ತಳತೆಯು ಸಮಭಾಜಕ ವೃತ್ತದ ಸುತ್ತಳತೆಗಿಂತ ಚಿಕ್ಕದಾಗಿದೆ. ಸೇಮ್ ಧ್ರುವೀಯ ಸುತ್ತಳತೆ ಎಲ್ಲಿದೆ? ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಈ ಧ್ರುವೀಯ ಸುತ್ತಳತೆಯು ಸಮಭಾಜಕ ವೃತ್ತದ ಸುತ್ತಳತೆಗಿಂತ ಚಿಕ್ಕದಾಗಿದೆ. ಹೌದಾ? ಎಷ್ಟು ಕಿಲೋಮೀಟರ್ ಚಿಕ್ಕದಾಗಿದೆ? 42 ಕಿಲೋಮೀಟರ್ ಚಿಕ್ಕದಾಗಿದೆ. ಸೊ ಹಾಗಾಗಿ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ 10ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ಶಿಲಾನಿಚಯ, ಸರ್ಪಾಕಾರದ ದಿಣ್ಣೆಗಳು, ರೇವೆ ಮೈದಾನಗಳು, ತ್ರಿಕೋನಾಕೃತಿಯ ದಿಣ್ಣೆಗಳು ಈ ಭೂಸ್ವರೂಪಗಳು ನಿರ್ಮಿತ ಆಗುದು. ಅಂದ್ರೆ ಶಿಲಾನಿಚಯ, ಸರ್ಪಾಕಾರದ ದಿಣ್ಣೆಗಳು, ರೇವೆ ಮೈದಾನಗಳು, ತ್ರಿಕೋನಾಕೃತಿಯ ದಿಣ್ಣೆಗಳು, ಈ ಭೂಸ್ವರೂಪಗಳು ನಿರ್ಮಾಣ ಆಗೋದು ಯಾವ ಒಂದು ಕ್ರಿಯೆಯಿಂದಾಗಿ? ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಹಿಮನದಿಗಳು. ಇದರ ಒಂದು ವಿವರಣೆಯನ್ನ ನೋಡೋದಾದ್ರೆ, ಈ ಹಿಮನದಿಗಳು ಭೂಸವಳೀಕರಣದ ಕಾರಣಕರ್ತೃವಾಗಿ ಹಿಮನದಿಯು ಸವೆತ ಕಾರ್ಯ ಮತ್ತು ಸಾಗಾಣಿಕೆ ಮತ್ತು ಸಂಚಯನ 3 ಕೆಲಸವನ್ನ ಮಾಡುತ್ತೆ. ಸವೆತ ಮಾಡುತ್ತೆ, ಸಾಗಾಣಿಕೆ ಮಾಡುತ್ತೆ, ಸಂಚಯನ ಈ ಕಾರ್ಯವನ್ನ ನಿರ್ವಹಿಸುತ್ತದೆ. ಈ ಹಿಮನದಿಯ ಸವೆತ ಕಾರ್ಯದಿಂದ ಬಹುತೇಕವಾಗಿ ಪಾರ್ಶ್ವ ಕೊರೆತವಾಗಿರುವುದು ಕಂಡುಬರುತ್ತೆ. ಇದರಿಂದ ಹಲವು ಬಗೆಯ ವಿಶಿಷ್ಟವಾದ ಭೂಸ್ವರೂಪಗಳು ನಿರ್ಮಿತವಾಗ್ತವೆ. ಅದು ಯಾವ್ದಪ್ಪ ಅಂತಂದ್ರೆ ಸವೆತ ಕಾರ್ಯದಿಂದ ಹಿಮಗಾರಗಳು, ಗಿರಿಶೃಂಗಗಳು, ಪರ್ವತ ಕಟಕ, ಶಿಲಾಸೋಪಾನ, ಇವು ಆಕಾರದ ಕಣಿವೆ, ತೂಗು ಕಣಿವೆ ಮೊದಲಾದವುಗಳು ನಿರ್ಮಾಣ ಆಗುತ್ತೆ. ಸೊ ನೆಕ್ಸ್ಟ್ ಹಿಮನದಿಯ ಸಾಗಾಣಿಕೆಯಿಂದ ಯಾವ ನಿರ್ಮಾಣ ಆಗುತ್ತಪ್ಪ ಅಂತಂದ್ರೆ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳಿಂದ ಜೊತೆಯಲ್ಲೇ ಮಾಡುತ್ತೆ ಅದು ಸಾಗಾಣಿಕೆ ಮತ್ತು ಸಂಚಯನ. ಸೊ ಅದರಲ್ಲಿ ಕಂಡು ಬರೋದು ಯಾವ್ದಂದ್ರೆ ಶಿಲಾನಿಚಯಗಳು ನಾವು ಕೊಟ್ಟಿದ್ವಿ, ಸರ್ಪಾಕಾರದ ದಿಣ್ಣೆಗಳು ಕೊಟ್ಟಿದ್ವಿ, ರೇವೆ ಮೈದಾನಗಳಿದೆ, ಮತ್ತೆ ತ್ರಿಕೋನಾಕೃತಿಯ ದಿಣ್ಣೆಗಳು ಹಾಗೂ ಹಿಮಜಲ ಪ್ರವಾಹ ಮೈದಾನಗಳು ಕೂಡ ಈ ಒಂದು ಹಿಮನದಿಯ ಕಾರ್ಯದಿಂದ ನಿರ್ಮಾಣ ಆಗ್ತಾ ಬರುತ್ತೆ. ಸೊ ಇಷ್ಟು ಈ ಒಂದು 10 ಪ್ರಶ್ನೆಗಳಿಗೆ 10 ಪ್ರಶ್ನೆಗಳ ಒಂದು ಎನಾಲಿಸಿಸ್ ಅಂತ ಹೇಳಿ ಹೇಳ್ಬಹುದು. ಈ ರೀತಿ ನೀವು ಸಾಕಷ್ಟು ಪ್ರಶ್ನೆಗಳಂದ್ರೆ ಸುಮಾರು 600 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದ್ರಲ್ಲಿ ನಿಮ್ಗೆ ಒಂದು ಹಂತಕ್ಕೆ ಕಾನ್ಫಿಡೆನ್ಸ್ ಬರ್ಬೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟು ನೀವು ಏನಾದ್ರು ಬರ್ಕೊಂಡ್ರೆ ಅಥವಾ ಈ ಪ್ರಾಕ್ಟೀಸ್ ಟೆಸ್ಟ್ ನ ನೀವು ಅಟೆಂಡ್ ಮಾಡ್ತಾ ಹೋಗಿರಂತಂದ್ರೆ ಡೆಫಿನೆಟ್ಲಿ ಒಂದ್ ರೇಂಜ್ಗೆ ನಿಮ್ಮ ಸ್ಟಡಿ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಅಂದ್ರೆ ನಾಳೆ ಹೆಚ್ಚು ಕಡಿಮೆ 7:30 ಒಳಗೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ಈ ಸೀರೀಸ್ ಅನ್ನ ಫುಲ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.